ಯೂಟ್ಯೂಬರ್ಸ್ ವರ್ಸಸ್ ಸ್ಥಳೀಯ ಯುವಕರು ಅನ್ನುವಂತಹ ಪರಿಸ್ಥಿತಿ ಧರ್ಮಸ್ಥಳದಲ್ಲಿ ನಿರ್ಮಾಣವಾಗಿದೆ. ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ಗೆ ಧರ್ಮ ದೇಟು ಬಿದ್ದಿದೆ. ಯೂಟ್ಯೂಬರ್ಸ್ ವಿರುದ್ಧ ಭಕ್ತರ ಸಿಟ್ಟಿನ ಕಟ್ಟೆ ಒಡೆದು ಹೋಗಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿ ಲಾಠಿ ಚಾರ್ಜ್ ಮಾಡಬೇಕಾದಂತ ಪರಿಸ್ಥಿತಿ ಕೂಡ ಬಂತು. ವಿಡಿಯೋ ಮಾಡ್ತಾ ಇದ್ದವರನ್ನ ಧರ್ಮಸ್ಥಳದವರು ಎಳೆದೆಳೆದು ಕೊಟ್ಟಿದ್ದಾರಂತೆ. ಕಾರಣ, ಅಪಪ್ರಚಾರ ಮಾಡ್ತಾ ಇದ್ದೀರಿ ಕ್ಷೇತ್ರದ ಬಗ್ಗೆ, ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದೀರಿ, ನೀವು ಕ್ಷೇತ್ರಕ್ಕೆ ಕಳಂಕ ತರುವಂತ ಕೆಟ್ಟ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂತ ಗ್ರಾಮಸ್ಥರು ಈ ರೀತಿ ಯೂಟ್ಯೂಬರ್ಸ್ನ ಥಳಿಸಿದ್ದಾರೆ. ಸ್ಥಳೀಯರ ಗಲಾಟೆ ಹೊಡೆದಾಟದಲ್ಲಿ ಕಾರಿನ ಗಾಜು ಪುಡಿ ಪುಡಿಯಾಗಿದೆ. 3 ಯೂಟ್ಯೂಬರ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹೊಡೆತ ತಿಂದು. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಈ ರೀತಿಯ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಗ್ರಾಮಸ್ಥರೆಲ್ಲ ಸೀದಾ ಸ್ಟೇಷನ್ ಬಂದು ಕೂತಿದ್ದಾರೆ, ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇಂಥವರನ್ನ ನೋಡಿ ಈ ಊರಿನವರಾಗಿ ನಾವು ಸಹಿಸ್ಕೋಬೇಕಾ? ಯಾವನೋ ಬಂದು ನಮ್ಮ ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ, ನಮ್ಮ ಊರಿನ ಬಗ್ಗೆ ಯಾವನೋ ಹೊರಗಿನವರು ಬಂದು ಏನೋ ಮಾತಾಡಿದ್ರೆ ನಾವು ಸುಮ್ಮನಿರಬೇಕಾ ಅಂತ ಹೇಳಿ ಧರ್ಮಸ್ಥಳ ಗ್ರಾಮದವರು ರೊಚ್ಚಿಗೆದ್ದಿದ್ದಾರೆ. ಬಂಡುಕೋರರಿಗೆ, ಕ್ಷೇತ್ರ ವಿರೋಧಿ ನಾಯಿಗಳಿಗೆ, ಅನಿಷ್ಟ ಷಡ್ಯಂತ್ರಗಳಿಗೆ, ಧರ್ಮ ವಿರೋಧಿ ಶಕ್ತಿಗಳಿಗೆ, ಎಡಪಂಥೀಯ ಷಡ್ಯಂತ್ರಗಳಿಗೆ, ಎಡಪಂಥೀಯ ಷಡ್ಯಂತ್ರಗಳಿಗೆ, ಕ್ಷೇತ್ರ ವಿರೋಧಿಗಳಿಗೆ, ಕ್ಷೇತ್ರ ವಿರೋಧಿಗಳಿಗೆ, ಬಂಡುಕೋರರಿಗೆ, ಕ್ಷೇತ್ರ ವಿರೋಧಿ ನಾಯಿಗಳಿಗೆ, ಅನಿಷ್ಟ ಷಡ್ಯಂತ್ರಗಳಿಗೆ, ಧರ್ಮ ವಿರೋಧಿ ಶಕ್ತಿಗಳಿಗೆ, ಎಡಪಂಥೀಯ ಷಡ್ಯಂತ್ರಗಳಿಗೆ, ಎಡಪಂಥೀಯ ಷಡ್ಯಂತ್ರಗಳಿಗೆ, ಕ್ಷೇತ್ರ ವಿರೋಧಿಗಳಿಗೆ, ಕ್ಷೇತ್ರ ವಿರೋಧಿಗಳಿಗೆ, ಕ್ಷೇತ್ರ ವಿರೋಧಿಗಳಿಗೆ, ಕ್ಷೇತ್ರ ವಿರೋಧಿಗಳಿಗೆ, ಕ್ಷೇತ್ರ ವಿರೋಧಿಗಳಿಗೆ, ಎಡಪಂಥೀಯ ಷಡ್ಯಂತ್ರಗಳಿಗೆ, ಎಡಪಂಥೀಯ ಷಡ್ಯಂತ್ರ ಬಂಡುಕೋರರಿಗೆ, ಕ್ಷೇತ್ರ ವಿರೋಧಿ ನಾಯಿಗಳಿಗೆ, ಅನಿಷ್ಟ ಷಡ್ಯಂತ್ರಗಳಿಗೆ, ಧರ್ಮ ವಿರೋಧಿ ಶಕ್ತಿಗಳಿಗೆ, ಎಡಪಂಥೀಯ ಷಡ್ಯಂತ್ರಗಳಿಗೆ, ಎಡಪಂಥೀಯ ಷಡ್ಯಂತ್ರಗಳಿಗೆ, ಕ್ಷೇತ್ರ ವಿರೋಧಿಗಳಿಗೆ, ಕ್ಷೇತ್ರ ವಿರೋಧಿಗಳಿಗೆ, ಕ್ಷೇತ್ರ ವಿರೋಧಿಗಳಿಗೆ, ಕ್ಷೇತ್ರ ವಿರೋಧಿಗಳಿಗೆ, ಕ್ಷೇತ್ರ ವಿರೋಧಿಗಳಿಗೆ, ಎಡಪಂಥೀಯ ಷಡ್ಯಂತ್ರಗಳಿಗೆ, ನಿಮಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ದಿನೇಶ್ ಮತ್ತು ನನ್ನ ಕೊಲಗಿ ನಾಗೇಂದ್ರ ಬಾಬು. ಇಬ್ರು ನೇರ ಪ್ರಸಾರದಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಅಲ್ಲಿ ಸದ್ಯ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಇವರಿಂದ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಎಸ್ ನಾಗೇಂದ್ರ ಬಾಬು, ಧರ್ಮಸ್ಥಳ ಇವತ್ತು ಉದ್ವಿಗ್ನಗೊಂಡಿತ್ತು. ಧರ್ಮಸ್ಥಳ ಗ್ರಾಮಸ್ಥರ ಆಕ್ರೋಶದ ಕಟ್ಟೆ ಒಡೆದಿತ್ತು. ಯಾವನೋ ಬಂದು ನಮ್ಮ ಊರಿನ ಬಗ್ಗೆ ಅಪಪ್ರಚಾರ ಮಾಡಿದರೆ, ಯಾವನೋ ಬಂದು ನಮ್ಮ ಕ್ಷೇತ್ರದ ಬಗ್ಗೆ ಕಳಂಕ ತರುವಂತ ಪ್ರಯತ್ನ ಮಾಡಿದರೆ ಊರಿನವರಾಗಿ ನಾವು ಸುಮ್ಮನೆ ಇರಬೇಕಾ? ನಾವು ಸುಮ್ಮನೆ ಇರಬೇಕಾ ಅನ್ನುವಂಥದ್ದು ಆ ಊರಿನವರ ಪ್ರಶ್ನೆ. ಅದು ಇವತ್ತು ಈ ರೀತಿ ಹೊರಬಿದ್ದಿದೆ. ಸದ್ಯ ನೀವು ಆ ಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಅಪ್ಡೇಟ್ಸ್ ಕೊಡಿ ನಾಗೇಂದ್ರ ಬಾಬು.
ನೋಡಿ, ಈಗ ನಾನೀಗ ಧರ್ಮಸ್ಥಳದ ಗೇಟ್ ವೇ ಆಫ್ ಧರ್ಮಸ್ಥಳ ಅಂತ ನಾವು ಕರಿತೀವಿ, ಅದರ ಹೆಬ್ಬಾಗಲಿನ ಮುಂಭಾಗದಲ್ಲೇ ನಿಂತುಕೊಂಡು ನಾನು ಈ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಪ್ರಮುಖವಾಗಿ ಇವತ್ತು ಸಂಜೆ ಒಂದು ರೀತಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು. ಪೊಲೀಸರು ಪರಿಸ್ಥಿತಿಯನ್ನ ಹತೋಟಿಗೆ ತರುವ ಸಲುವಾಗಿ ಒಂದು ರೀತಿಯಲ್ಲಿ ಲಘು ಲಾಠಿ ಪ್ರಹಾರವನ್ನ ಮಾಡಲೇಬೇಕಾದಂತ ಅನಿವಾರ್ಯತೆಗೆ ಬಂದೊದಗಿತ್ತು. ಕೊನೆಗೂ ಕೂಡ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸೋದ್ರಲ್ಲಿ ಒಂದು ರೀತಿಯಲ್ಲಿ ಮನವೊಲಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಮುಖವಾಗಿ ಈಗಲೂ ಕೂಡ ತುಂಬಾ ಜನ ಸ್ಥಳೀಯರು ಧರ್ಮಸ್ಥಳದ ಹೆಬ್ಬಾಗಿಲಿನ ಮುಂಭಾಗದಲ್ಲೇ ಇರೋದನ್ನ ನಾವೀಗ ಗಮನಿಸ್ತಾ ಇದೀವಿ. ನೋಡಿ, ದೃಶ್ಯಗಳಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಈಗ ನಮ್ಮ ಕ್ಯಾಮರಾ ಪರ್ಸನ್ ಮಧು ನಿಮಗೆ ಆ ದೃಶ್ಯವನ್ನ ತೋರಿಸ್ತಿದ್ದಾರೆ. ಇಲ್ಲಿಂದ ಒಂದು 200 ಮೀಟರ್ ದೂರದಲ್ಲಿರುವಂತಹ ಧರ್ಮಸ್ಥಳ ಪೊಲೀಸ್ ಠಾಣೆಯ ಬಳಿ ಎಲ್ಲರೂ ಕೂಡ ಜಮಾವಣೆಗೊಂಡಿದ್ರು. ಅಲ್ಲಿ ಅವರು ಪ್ರತಿಭಟನೆಯನ್ನ ಕೂಡ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಎಲ್ಲರನ್ನು ಕೂಡ ಮನವೊಲಿಸಿ ಅಲ್ಲಿಂದ ಅವರನ್ನ ಕಳುಹಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೂ ಕೂಡ ಇನ್ನೂ ಯಾರು ಕೂಡ ಇಲ್ಲಿಂದ ತೆರಳದೆ ಇಲ್ಲೇ ನಿಂತಿದ್ದಾರೆ, ಇನ್ನೂ ಕೂಡ ಕಾಯ್ತಿದ್ದಾರೆ. ಅಲ್ಲಿಂದ ಪೊಲೀಸ್ ಠಾಣೆಯಿಂದ ಎಲ್ಲರನ್ನು ಕೂಡ ಈ ಭಾಗಕ್ಕೆ ಕಳಿಸಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ನೋಡಿ, ಇವತ್ತು ಸಂಜೆ 3 ಜನ ಯೂಟ್ಯೂಬರ್ಗಳು ಅಲ್ಲಿ ಬಂದು ಒಂದು ತಮ್ಮ ಏನು ಯೂಟ್ಯೂಬ್ ಅಲ್ಲಿ ಚಿತ್ರೀಕರಣ ಮಾಡುವ ಸಂದರ್ಭದಲ್ಲಿ ಸ್ಥಳೀಯರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆ ಒಂದು ಆರೋಪ ಕೇಳಿ ಬಂದಿತ್ತು. ಹಲ್ಲೆನ ಕೂಡ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಇವತ್ತಿನ ದಿವಸ ಸಂಜೆ ಸುಮಾರು ಒಂದು 5-5:30 ಗಂಟೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯ ವ್ಯಾಪ್ತಿನಲ್ಲಿ ಯೂಟ್ಯೂಬರ್ಸ್ ಕೆಲವೊಬ್ಬರಿಗೆ ಸ್ಥಳೀಯ ಜನ ಅಟ್ಯಾಕ್ ಮಾಡಿದ್ದಾರೆ ಎಂದು ಒಂದು ಮಾಹಿತಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಅದು ಪಾಂಗ್ಳದಲ್ಲಿ ಆಗಿದೆ ಎಂದು ಬಂದಿದೆ. ಸೊ ತದನಂತರ ಯೂಟ್ಯೂಬರ್ಸ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ನಂತರ ಅಲ್ಲಿ ಇದು ಒಂದು ಧರ್ಮಸ್ಥಳದವರು ಪರವಾಗಿ ಇರುವವರು ಸ್ಥಳೀಯರು ಮತ್ತೆ ಯೂಟ್ಯೂಬರ್ ಸೌಜನ್ಯ ಹೋರಾಟಗಾರರು ಎಂದು ಯೂಟ್ಯೂಬರ್ಸ್ ಅವರಿಬ್ಬರ ಮಧ್ಯೆ ಅಂದ್ರೆ ಇವರು ಧರ್ಮಸ್ಥಳದವರು ಇವರ ಪರವಾಗಿರುವವರು ಯೂಟ್ಯೂಬರ್ಸ್ ಅನ್ನು ಅಸಾಲ್ಟ್ ಮಾಡಿದ್ದಾರೆ ಎಂದು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ತದನಂತರ ಅದೇ ರೀತಿಯಲ್ಲಿ ಸುವರ್ಣ ನ್ಯೂಸ್ ರಿಪೋರ್ಟರ್ ಅವರಿಗೆ ಅಸಾಲ್ಟ್ ಅನ್ನು ಅವರು ಇಂಟರ್ವ್ಯೂ ಬೈಟ್ ಕೇಳುವಾಗ ಅವರಿಗೆ ಅಸಾಲ್ಟ್ ಮಾಡಿದ್ದಾರೆ ಎಂದು ಅವರು ಒಂದು ದೂರು ಈಗ ಕೊಡ್ತಾ ಇದ್ದಾರೆ. ಮತ್ತೆ ಇದರ ಸಲುವಾಗಿ ಈ 2 ಗುಂಪನ್ನು ಮಧ್ಯದಲ್ಲಿ ನಿಂತಿದ್ದಾಗ ಪಾಂಗ್ಳದಲ್ಲಿ ಪೊಲೀಸ್ ಸುಮಾರು ಒಂದು 5:30-6 ಗಂಟೆಗೆ ಒಂದು ಲಾಠಿ ಚಾರ್ಜ್ ಮಾಡಿ ಕ್ರೌಡ್ ಅನ್ನು ಡಿಸ್ಪರ್ಸ್ ಮಾಡಿರ್ತಾರೆ. ತದನಂತರ ಅವರು ಒಂದು ಗ್ರೂಪ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಈ ತರ ಧರ್ಮಸ್ಥಳ ನಮ್ಮ ಊರಿಗೆ ಅವಹೇಳನವಾಗಿ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಬಂದಿದ್ದಾರೆ. ಇನ್ನೊಂದು ಸೌಜನ್ಯ ಪ್ರೊಟೆಸ್ಟರ್ಸ್ ಯಾರಿದ್ದಾರೆ ಅವರು ಹಾಸ್ಪಿಟಲ್ನಲ್ಲಿ ಈ ಸುವರ್ಣ ನ್ಯೂಸ್ ರಿಪೋರ್ಟರ್ ಸುಳ್ಳು ಹೇಳ್ತಾ ಇದ್ದಾರೆ, ಅವರು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ, ನಾವು ಯಾವುದೇ ಅಸಾಲ್ಟ್ ಮಾಡಲಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಇದರಲ್ಲಿ ಡಾಕ್ಟರ್ ಹತ್ರ ಈಗ ಪ್ರಿಲಿಮಿನರಿ ಮಾತಾಡಿರೋದ್ರಲ್ಲಿ ಅವ್ರು ಪ್ರಿಲಿಮಿನರಿಯಾಗಿ ಯಾವುದೇ ಗ್ರೀವಿಯಸ್ ಇಂಜರಿ ಇಲ್ಲ ಎಂದು ಹೇಳ್ತಾ ಇದ್ರು, ಯಾರಿಗೂ ಮೇಜರ್ ಅಸಾಲ್ಟ್ ಆಗಲಿಲ್ಲ ಎಂದು. ಈಗ ನಮಗೆ ವಿಡಿಯೋಸ್ ಈಗ ಕಲೆಕ್ಟ್ ಮಾಡಕ್ಕೆ ಹೇಳಿದೀವಿ. ವಿಡಿಯೋಸ್ ಕಲೆಕ್ಟ್ ಮಾಡಿದ್ರಲ್ಲಿ ಯಾವುದು ಏನು ಅಸಾಲ್ಟ್ ಮಾಡಿರೋದು ನಮ್ಗೆ ಇನ್ನೂ ಸಿಗ್ಲಿಲ್ಲ, ಅದನ್ನ ಕಲೆಕ್ಟ್ ಮಾಡ್ತೀವಿ. ಒಂದು ಗಾಡಿಗೆ ಗ್ಲಾಸ್ ಡ್ಯಾಮೇಜ್ ಮಾಡಿರೋದು ನಮ್ಗೆ ವಿಡಿಯೋದಲ್ಲಿ ಸಿಕ್ಕಿದೆ. ಅದರ ಮೇಲೆ ಯಾವ್ದು ಇಂಡಿವಿಜುವಲ್ ವಿಡಿಯೋಸ್ ಮೇಲೆ ಯಾರ್ಯಾರದು ಕ್ರಿಮಿನಲ್ ಅಫೆನ್ಸಸ್ ಇದೆಯೋ ಅದೆಲ್ಲ ರಿಜಿಸ್ಟರ್ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಕಾಣ್ತೀವಿ. ಒತ್ತಾಯ ಮಾಡ್ತಾ ಇದ್ದಾರೆ, ವಿಡಿಯೋದಲ್ಲಿ ಧರ್ಮವನ್ನು ಅವಹೇಳನ ಮಾಡ್ತಾರೆ, ಎಲ್ಲರನ್ನ ಬಂಧಿಸಿ ಅವರ ಒತ್ತಾಯ ಏನು ಆಕ್ಚುಲಿ ಅಂತ. ಈಗ ಒಟ್ಟು 3 ಜನ ಯೂಟ್ಯೂಬರ್ಸ್ಗೆ ಅಸಾಲ್ಟ್ ಆಗಿದೆ ಎಂದು ಅವರು ಅಡ್ಮಿಟ್ ಆಗಿದ್ದಾರೆ. ಮತ್ತೆ ಸುವರ್ಣ ನ್ಯೂಸ್ ಚಾನೆಲ್ ರಿಪೋರ್ಟರ್ ಅವರು ಆಪೋಸಿಟ್ ಪಾರ್ಟಿ ನನಗೆ ಅಟ್ಯಾಕ್ ಮಾಡಿದ್ದಾರೆ ಎಂದು ಅವರು ಅಡ್ಮಿಟ್ ಆಗಿದ್ದಾರೆ. ಒಟ್ಟು 4 ಜನ ಅಡ್ಮಿಟ್ ಆಗಿದ್ದಾರೆ, ಯಾರಿಗೂ ಗ್ರೀವಿಯಸ್ ಇಂಜುರಿ ಇಲ್ಲ. ಮತ್ತೆ ಪ್ರತಿಭಟನೆ ಬೇಡಿಕೆ ಏನಿತ್ತು ಇಲ್ಲಿ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡಿದವರು ಧರ್ಮಸ್ಥಳ ಕ್ಷೇತ್ರವನ್ನು ಅವಹೇಳನ ಮಾಡ್ತಾರೆ, ಅವರ ಮೇಲೆ ಪೊಲೀಸರು ಯಾವುದೇ ಕ್ರಮ ಮಾಡುವುದಿಲ್ಲ. ಆಮೇಲೆ SIT ತನಿಖೆ ಆಗ್ತಾ ಇದ್ರು ಕೂಡ ಏನೇನು ಸುಳ್ಳು ಸುದ್ದಿ ಹರಿಬಿಡ್ತಾ ಇದ್ದಾರೆ. ಈಗ ಇಲ್ಲಿ ಅವರಿಗೆ ನಾವು ವಾಂಟ್ ಮಾಡಿ ಹೇಳಿದ್ವಿ, ಇಲ್ಲಿ ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಯಾವುದು ಇಟ್ ಇಸ್ ನಾಟ್ ದ ರೈಟ್ ವೇ, ನಿಮ್ಗೆ ಏನ್ ದೂರ ಇದೆಯೋ ಲಿಖಿತವಾಗಿ ಕೊಡಿ ಎಂದು. ಅಲ್ಲಿನೂ ಅದೇ ಕಡೆನೂ ಅದೇ ಸೇಮ್ ಸ್ಟ್ಯಾಂಡ್ ವಿ ಹ್ಯಾವ್ ಟೇಕನ್ ದೇರ್ ಆಲ್ಸೋ. ಯಾರ್ದು ದೂರ ಇದ್ದಾರೆ ಲಿಖಿತವಾಗಿ ಕೊಡಬಹುದು, ಅವರವ್ರ ಮಧ್ಯದಲ್ಲಿ ಗಲಾಟೆ ಮಾಡಿಕೊಳ್ಳಲಿಕ್ಕಿಲ್ಲ. ಸೊ ದಿಸ್ ಇಸ್ ದ ಥಿಂಗ್ ವಿಚ್ ವಿ ಹ್ಯಾವ್ ಟೋಲ್ಡ್. ಅವ್ರು ಏನು ಸ್ಪೆಸಿಫಿಕ್ ಆಗಿ ಏನ್ ಕೊಡ್ತಾರೆ ದೂರನ್ನು ಅದನ್ನು ವೆರಿಫೈ ಮಾಡಿ ಅದರ ಮೇಲೆ ಕ್ರಮ ತಗೊಳ್ತಾರೆ. ಈಗ ಇವತ್ತು ಸಂಜೆ ಅದು SIT ತಂಡ ಅದೇ ಟೈಮಿಗೆ ಅವರು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಬರೋದಕ್ಕೆ ಡಿಲೇ ಆಗಿದೆ ಪೊಲೀಸ್ ಅಟೆಂಡ್ ಮಾಡಲಿಕ್ಕೆ. ಬಟ್ ಈಗ ಮುಂದೆ ನಾವು ಅಡಿಷನಲ್ ಫೋರ್ಸ್ ಇದ್ದರು, ತಮ್ಮೆಲ್ಲರೂ ಗೊತ್ತಿದೆ SITಗೋಸ್ಕರ ಎಷ್ಟು ಜನ ಇದ್ರು ಎಂದು. ಇನ್ನು ಅಡಿಷನಲ್ ಫೋರ್ಸ್ ಅನ್ನು ಆಲ್ರೆಡಿ ಡಿಸ್ಪ್ಯಾಚ್ ಮಾಡಲಾಗಿದೆ. ಅಡಿಷನಲ್ 3 KSRP ಬಂದಿದೆ, ಸೊ ಅದನ್ನು ಡಿಸ್ಪ್ಯಾಚ್ ಮಾಡಿ ನಾಳೆ. ಇಲ್ಲ, ಪೊಲೀಸ್ನವ್ರ ಮೇಲೆ ಯಾವುದು ಅಲ್ಲೇ ಆಗಿದೆ, ಇಲ್ಲ ಸುಳ್ಳು ಮಾಹಿತಿ ಅದು. ಇಲ್ಲ, ಪೊಲೀಸ್ನವ್ರ ಮೇಲೆ ಅಲ್ಲೇ ಆಗಿದೆ, ಪೊಲೀಸ್ ಗಾಡಿಗೆ ಏನೋ ಡ್ಯಾಮೇಜ್ ಮಾಡಿದ್ದಾರೆ ಎಂದು ಅದು ವದಂತಿ, ಅದು ಆತರ ಯಾವುದು ಆಗಲಿಲ್ಲ.
ಈಗ ದಾಖಲಾತಿಗಳು ಕೆಲವೊಂದು ಈಗಾಗಲೇ ಅದು ಎಲ್ಲ ಕೋರ್ಟ್ ನಲ್ಲಿ ಇದೆ. ಹಲವು ವಿಚಾರಗಳು ಅವರು ಬ್ಯಾಂಗ್ಳೂರ್ ಕೋರ್ಟ್ ನಲ್ಲಿ ಮತ್ತೆ ಹೈಕೋರ್ಟ್ ನಲ್ಲಿ ಈಗಾಗಲೇ ಇದೆ. ವಿಚ್ ರಿಗಾರ್ಡ್ ಟು ಡಿಫಮೇಷನ್ ಅದು ಸಂಬಂಧಪಟ್ಟವರು ಅದು ಕೋರ್ಟ್ ನಲ್ಲಿ ದೂರನ್ನು ದಾಖಲಿಸಬೇಕು. ಅದನ್ನು ಬಿಟ್ಟು ಉಳಿದ ಯಾವ್ದು ಕ್ರಿಮಿನಲ್ ಅಫೆನ್ಸಸ್ ಇದೆಯಾ ನಾವು ಅದನ್ನು ವೆರಿಫೈ ಮಾಡಿ ಅವ್ರು ದೂರು ಕೊಟ್ಟರೆ ನಾವು ತಗೊಳ್ತೀವಿ. ಈಗಾಗಲೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಅವಹೇಳನ ಮಾತು ಬಂದ್ರೇನು ವಿ ಆರ್ ಟೇಕಿಂಗ್ ಕಂಪ್ಲೇಂಟ್ಸ್. ಆತರ ದೂರು ಕೊಟ್ಟರೆ ನಾವು ಅದನ್ನು ಪರಿಶೀಲಿಸಿ. ಎಸ್ಐಟಿ ತನಿಖೆಯ ಬಗ್ಗೆ ನೂರಾರು ಶವಗಳು ಸಿಕ್ಕಿತ್ತು ಅನ್ನುವಂತ ಹೇಳಿಕೆಗಳು ಬಂದಿರೋದ್ರಿಂದ ಇವತ್ತು ಈ ಪ್ರತಿಭಟನೆ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಈಗ ಅದು ಅವರು ಅಂದ್ರೆ ಈಚ್ ಸೈಡ್ ಹ್ಯಾಡ್ ದೇರ್ ಓನ್ ಸ್ಟ್ಯಾಂಡ್. ಸೊ ಅದು ಅವರದ್ದು ಸ್ಟ್ಯಾಂಡ್ ಅದು ಆತರ ಇದೆಯಾ, ನೀವು ಆಸ್ ಐ ಟೋಲ್ಡ್ ಅವರದ್ದು ಸ್ಟ್ಯಾಂಡ್ ಈ ತರ ಎಸ್ಐಟಿ ಅವರು ಆತರ ಹೇಳ್ತಾ ಇದ್ದಾರೆ. ಬಟ್ ಯಾವ್ದು ನಿಜ ಸತ್ಯ ಎಂದು ದರ್ ಶುಡ್ ಬಿ ಅನ್ ಅಪ್ರೂವ್ಡ್ ಸ್ಟೇಟ್ಮೆಂಟ್ ಫ್ರಮ್ ದ ಎಸ್ಐಟಿ. ಈಗ ಇಲ್ಲದೆ ನಾನು ಅಥವಾ ನೀವು ಅದನ್ನು ಊಹಿಸಲಿಕ್ಕೆ ಆಗಲ್ಲ. ದೇರ್ ಮೇ ಬಿ ಲಾಟ್ ಆಫ್ ಥಿಂಗ್ಸ್ ವಿಚ್ ಎಸ್ಐಟಿ ಅಧಿಕೃತವಾಗಿ ಒಂದು ಹೇಳಿಕೆ ಕೊಡುವ ತನಕ ದಿಸ್ ಕೈಂಡ್ ಆಫ್ ಗೆಸ್ಸಿಂಗ್ ಮಾಡೋದು ಬೇಡ. ಎಸ್ಐಟಿ ಎಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಂದು ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿದೆ, ಹಿರಿಯ ಅಧಿಕಾರಿಗಳಿದ್ದಾರೆ. ಸೊ ಅವರು ಮಾಡಿ ದೆನ್ ವಾಟ್ ದ ರೈಟ್ ಟೈಮ್ ವಾಟ್ ಎವರ್ ಟೈಮ್ ದೇ ಫೀಲ್ ಕಂಫರ್ಟಬಲ್ ಇದು ಟು ಕನ್ವೆ ಟು ಪಬ್ಲಿಕ್ ದೇ ವಿಲ್ ಡೂ ಇಟ್. ಏನಾದರೂ ಕ್ರಮ ಕೈಗೊಳ್ತೀರಿ? ಈಗ ಸಾಕಷ್ಟು ಮಂದಿ ಹೌದು, ಈಗ ಕೂಡ ಸಾಕಷ್ಟು ಊಹಾಪೋಹಗಳು ಕೂಡ ಇದೆ, ಅದರ ಬಗ್ಗೆ ಗೊಂದಲ ಸೃಷ್ಟಿ ಮಾಡ್ತಾರೆ. ಈಗ ಇಫ್ ಯು ಗೆಟ್ ಅನ್ ಅಪ್ರೂವ್ಡ್ ಡಾಕ್ಯುಮೆಂಟ್ ಅಂಡ್ ಕಂಪ್ಲೇಂಟ್ ವಿ ಆರ್ ಟೇಕಿಂಗ್ ಆಕ್ಷನ್. ಆಲ್ರೆಡಿ ನಾವು ಹಲವು ಕೇಸ್ಗಳು ಇದೇ ರೀತಿಯಲ್ಲಿ ಆಲ್ಮೋಸ್ಟ್ ಒಂದು 10 ಕೇಸ್ ಮಿನಿಮಮ್ ಮಾಡಿರಬೇಕು. ಐ ಡೋಂಟ್ ನೋ ದ ಎಕ್ಸಾಕ್ಟ್ ನಂಬರ್ಸ್, ಬಟ್ ಮಿನಿಮಮ್ ಅಟ್ಲೀಸ್ಟ್ 10 ಕೇಸ್ ಅನ್ನು ಮಾಡಿರ್ತೀವಿ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಠಾಣೆಗಳಲ್ಲಿ. ಮುಂದೇನು ಗಮನಕ್ಕೆ ಬಂದ್ರೆ ಅದನ್ನೆಲ್ಲ ಎಸ್ ಬೋತ್ ಕೇಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಿ ಆರ್ ರಿಜಿಸ್ಟರಿಂಗ್ ಇಟ್. ಎಸ್ see, if we know that it is of information which is obscene, we can take action. Defamation, the person who is affected, he has to give complaint in the civil court. ಯಾಕಂದ್ರೆ ತನಿಖೆ ಆಗ್ತಿರೋದು ಎಸ್ಐಟಿ, ಹೌದು. ಬಟ್ ಆಗ್ತಾ ಇರೋದು ಸ್ಟೇಷನ್ಗಳು ದಕ್ಷಿಣ ಕನ್ನಡ ಪೊಲೀಸ್ ಸ್ಟೇಷನ್ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ ಅನ್ನೋದು ಇಲ್ಲ, ಅದು ದಟ್ ವಿ ವಿಲ್ ಟ್ರೈ ಟು ಸಾರ್ಟ್ ಇಟ್ ಔಟ್. ಈಗ ದ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ it has certain limitations, but ಅಷ್ಟರೊಳಗೆ ಇದ್ರೆ then we cannot also not act. But that limitations ಅನ್ನು ಕ್ರಾಸ್ ಮಾಡಿ as the limitations of freedom of speech and expression ತಾವು ನೋಡಬಹುದು ಸಂವಿಧಾನದಲ್ಲಿ ಏನಿದೆ ಅದರಲ್ಲಿ ಇದೆ. ವಾಟ್ ಎವರ್ ಇನ್ನೊಂದು ಕೃತ್ಯಕ್ಕೆ ಇನ್ಸೈಟ್ ಮಾಡಬಾರದು, ಇನ್ನೊಬ್ಬರಿಗೆ ಪಬ್ಲಿಕ್ ಆಗಿ ಅಬ್ಸೀನ್ ಆಗಿ ಮಾತಾಡಬಾರದು, ಡಿಫೈಮ್ ಮಾಡಬಾರದು. ಸೊ ಆತರ ಕಂಡೀಷನ್ಸ್ ಇದೆ. ಆತರ ಏನೋ ಇದ್ರೆ ಕನ್ಸರ್ನ್ಡ್ ಪ್ರೊಸೀಜರ್, ಲೀಗಲ್ ಪ್ರೊಸೀಜರ್ ಏನಿದೆಯೋ ಅದರ ಪ್ರಕಾರ ಅವ್ರು ಮಾಡಬಹುದು. ಬಟ್ ಅದು ಸತ್ಯವಾದ ವಿಷಯವ ಎಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ವಿಲ್ ಟೆಲ್ ಇನ್ ದ ಅಪ್ರಾಪ್ರಿಯೇಟ್ ಟೈಮ್. ಈಗ ಹಲವು ವಿಷಯಗಳು ನಾವು ಐ ಆಮ್ ನಾಟ್ ಟಾಕಿಂಗ್ ಆನ್ ಬಿಹಾಫ್ ಆಫ್ ಎಸ್ಐಟಿ. ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಹಲವು ವಿಷಯಗಳನ್ನು ನಾವು ಮಾಧ್ಯಮಕ್ಕೆ ಅಥವಾ ಪಬ್ಲಿಕ್ ಆಗಿ ಹೇಳಕ್ಕೆ ತೊಂದರೆ ಆಗುತ್ತದೆ. ಬಿಕಾಸ್ ಇಟ್ ವಿಲ್ ಅಫೆಕ್ಟ್ ದ ಇನ್ವೆಸ್ಟಿಗೇಷನ್ ಇನ್ ಫ್ಯೂಚರ್. ಸೊ ದಟ್ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ ಏನಿದೆ ದಟ್ ವೇ ಇಟ್ ಅಫೆಕ್ಟ್ ದ ಇನ್ವೆಸ್ಟಿಗೇಷನ್ ಇನ್ ಫ್ಯೂಚರ್. ಆತರ ಅವ್ರಿಗೇನು ಇರಬಹುದು. ಯು ಕ್ಯಾನ್ ಆಸ್ಕ್ ಎಸ್ಐಟಿ ರಿಗಾರ್ಡಿಂಗ್ ದಟ್. ಅವ್ರಿಗೇನೋ ಅಪ್ರೂವ್ಡ್ ಸ್ಟೇಟ್ಮೆಂಟ್ ಏನೋ ಬಂದ್ರೆ. ಬಟ್ ಇಫ್ ಯು ಫೈಂಡ್ ಎನಿಥಿಂಗ್ ಕ್ಲಿಯರ್ಲಿ ವಿಚ್ ಇಸ್ ವೈಲೇಷನ್ ಆಫ್ ಎನಿ ಸ್ಪೆಸಿಫಿಕ್ ಇನ್ಸ್ಟೆನ್ಸ್ ವಿ ವಿಲ್ ಟೇಕ್ ಅಪ್ರಾಪ್ರಿಯೇಟ್ ಆಕ್ಷನ್. ಜಸ್ಟ್ ಐ ವಾಂಟ್ ಟು ಅಶ್ಯೂರ್, ಇವತ್ತಿನ ದಿವಸ ತಾವೆಲ್ಲ ಬಂದಿದ್ರಿ. ಐ ಜಸ್ಟ್ ವಾಂಟೆಡ್ ಟು ಟೆಲ್, ಇಲ್ಲಿ ಯಾರಿಗೂ ಗ್ರೀವಿಯಸ್ ಇಂಜುರಿ ಆಗಲಿಲ್ಲ. ಅಂಡ್ ಸಿಚುವೇಶನ್ ತಾವೆಲ್ಲರೂ ನೋಡ್ತಾ ಇದ್ರಿ. ಬೋತ್ ದ ಪಾರ್ಟೀಸ್ ಹ್ಯಾವ್ ಡಿಸ್ಪರ್ಸ್ಡ್ ಅಂಡ್ ಬೋತ್ ಆಫ್ ದೆಮ್ ಹ್ಯಾವ್ ಬೀನ್ ಅಡ್ವೈಸ್ಡ್ ದಟ್ ನೀವು ಏನಿದೆಯೋ ಕಂಪ್ಲೇಂಟ್ ಅನ್ನು ದೂರನ್ನು ಕೊಡಿ, ವಿ ವಿಲ್ ಟೇಕ್ ಅಪ್ರಾಪ್ರಿಯೇಟ್ ಆಕ್ಷನ್. ಡಿಸ್ಪರ್ಸ್ ಆಗಿದ್ದಾರೆ. ಆದರೆ 5-10 ಪೀಪಲ್ ಅವರು ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರೋ ಇರಬಹುದು. ಅದು ಬಿಟ್ಟು ಉಳಿದವರೆಲ್ಲ ಡಿಸ್ಕಸ್ ಆಗಿದ್ದಾರೆ. ಹೌದು, ಎಸ್ಐಟಿ ವಿಲ್ ಕಂಟಿನ್ಯೂ ಇನ್ವೆಸ್ಟಿಗೇಷನ್. ದೇರ್ ಇಸ್ ನೋ ಹಿಂಡರೆನ್ಸ್ ಟು ಇನ್ವೆಸ್ಟಿಗೇಷನ್. ಇನ್ವೆಸ್ಟಿಗೇಷನ್ಗೆ ವಿ ಹ್ಯಾವ್ ಪ್ರೊವೈಡೆಡ್ ಅಡಿಕ್ವೇಟ್ ಸೆಕ್ಯೂರಿಟಿ. ತಾವೆಲ್ಲ ನೋಡಿದ್ರಿ. ವಿ ವಿಲ್ ಕಂಟಿನ್ಯೂ ಟು ಡೂ ಇಟ್. ಇನ್ ಅಡಿಷನಲ್ ಫೋರ್ಸ್ ಅನ್ನು ಈಗ ಲೋಕಲ್ ಇಶ್ಯೂಸ್ ಈ ತರ ಬರಬಾರದು ಎಂದು ವಿ ವಿಲ್ ಟೇಕ್ ಫರ್ದರ್ ಆಕ್ಷನ್. ಓಕೆ. ಎಸ್ ಪಿ ಅರುಣ್ ಕುಮಾರ್ ಅವರು ಮಾತಾಡ್ತಾ ಇದ್ದನ್ನ ತಾವು ಗಮನಿಸಿದ್ರಿ. ಪರಿಸ್ಥಿತಿಯನ್ನು ಹತೋಟಿಗೆ